ನಿನ್ನನ್ನು ಕಾಣಬಹುದು. ಅದಕ್ಕೆ ಹಿನ್ನೆಲೆ ನಮಗೇನು ಭೇದ ಭಾವ ಉಂಟಲ್ಲ. ಒಮ್ಮೆ ಹಿರಿಯರು ಹೇಳಿದ್ದಕ್ಕೆ ಕಿವಿಗೊಟ್ಟು ಅದು ಗೊತ್ತಾಯಿತು. ಮತ್ತೆ ನನ್ನ ಸ್ವಂತ ಪ್ರಯತ್ನದಿಂದ ಅದು ನಮ್ಮ ಕೈಗೆ ಬರುವ ಹಾಗೆ ಇನ್ನದನ್ನು ಸರ್ವತಾ ಉಳಿಸಿಕೊಳ್ಳುವುದಕ್ಕೆ ಹೋರಾಡುವುದು. ಇಳೆಗಾಗಿ ಪಾಂಡವರನ್ನು ಕಂಡ್ರೆ ನನಗೆ ಆಗುವುದಿಲ್ಲ. ನಿನಗೆ ಗೊತ್ತಿದ್ದ ವಿಷಯ. ಇವ ಇಲ್ಲಿದ್ದಾನೆ ಅಂತ ನಾನೇನು ಹೇಳಬೇಕಾದ್ರೆ ಹೇಳದೆ ಮುಚ್ಚುಮರೆ ಮಾಡಿ ಹೋಗುವಲ್ಲ. ಇಳೆಗಾಗಿ ಅಂದರೆ ಹಸ್ತಿನಾವತಿಗಾಗಿ ಕಲಹವನ್ನೇ ಮಾಡುವುದು ಎನ್ನುವಂತಹ ಅಚಲ ತೀರ್ಮಾನ, ಅದನ್ನು ಬದಲಾವಣೆ ಮಾಡಲಿಕ್ಕಿಲ್ಲ. ಅದಕ್ಕಾಗಿ ಶತಾನಂದರಲ್ಲಿ ಹೇಳಿದ್ದು, ಧರಣಿಯಂ ಪಾರ್ಥಿವರು ಸೋತ ಮೇಲೆ ಅಡಿಗಳನ್ನು ದುರದೋಡು ಜಯಿಸಿಕೊಳ್ಳುವುದು ಧರ್ಮ ಅಂತ. ಅದು ಅವನಿಗೆ ಮೊದಲೇ ಎಚ್ಚರಿಕೆ ಉಂಟು. ನೀವು ಆಲೋಚನೆ ಮಾಡಿ, ಇಬ್ಬರು ಒಂದಾಗಿ ಬಂದಿದ್ದೀವಿ, ಒಂದಾಗಿ ಈಗ ಉಪಚಾರ ಹೆಚ್ಚಾಗಿರುವುದಕ್ಕೆ ಇನ್ನೊಂದು ಉದಾಹರಣೆ. ಅಲ್ಲಿ ಸುಮಾರು 7 ಲಕ್ಷ ಸೈನ್ಯ ಅವರು ಸೇರ್ಪಡೆ ಮಾಡಿದ್ದಾರೆ. 11 ಲಕ್ಷ ಸೈನ್ಯ ಹತ್ತಿರದಲ್ಲಿ ನಮ್ಮನ್ನು ಸೇರ್ಪಡೆ ಆಗಿದೆ. ಇದೆಲ್ಲ ಯಾಕೆ ತೋರಿಸಬೇಕು? ನಮ್ಮಲ್ಲಿ ಇಷ್ಟು ಉಂಟು. ನಮ್ಮ ಶಸ್ತ್ರಾಸ್ತ್ರ ನಾವು ಬೇಕಾದಾಗ ಪ್ರಯೋಗಿಸಲಿಕ್ಕೆ ಸಿದ್ಧಪಡಿಸಿದೆ. ಅದು ಇಳೆಗಾಲ ಪಾರ್ಥಿವ ಪಂಥಕ್ಕನುಗುಣವಾಗಿ ಹೋರಾಡುವುದಕ್ಕೆ ತೀರ್ಮಾನ ಮಾಡಿದ್ದೇನೆ. ನಾನು ಆ ತೀರ್ಮಾನವನ್ನು ಹೇಳಿ ಕಳಿಸಿದ್ದೇನೆ. ಈಗ ನಿನ್ನನ್ನು ಕಾಣಲಿಕ್ಕೆ ಬಂದದ್ದು ಯಾಕೆ ಅಂತ ನೀವು ಉಳಿದದ್ದು. ನವಿಗೆ ನೀನು ಮುಂದಿನ ನಿನ್ನಲ್ಲಿ ಸತ್ಯ ಹೇಳ್ತೇನೆ. ನೀನು ಯಾವಾಗ ಎಲ್ಲಿಗೆ ಹೇಗೆ ಚುಚ್ಚುತ್ತಿದ್ದ ಹೇಳಿಗಿರುತ್ತೆ. ಅದಕ್ಕೆ ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತದೆ. ಪ್ರಾರ್ಥನೆ ಹೌದು. ನೀನು ಭೂಮಿಗೆ ಇಳಿದು ಬಂದ ಭಗವಂತ. ನೀನು ನಮ್ಮ ಹಾಗೆ ತಾಯಿ ಹೆತ್ತ ಮಗ ಅಲ್ಲ. ನಾವೆಲ್ಲ ಅಚ್ಯುತರು, ನೀನು ಅಚ್ಯುತ. ನಾವೆಲ್ಲ ಬಿದ್ದವರು, ನೀನು ಇಳಿದು ಬಂದವರು. ಇದು ನಾವು ಒಪ್ಪಿಕೊಂಡ ಸತ್ಯ. ಪ್ರಪಂಚವೇ ಕೊಂಡಾಡ್ತಾ ಇರುವಂತಹ ವರ್ತಮಾನ. ನಿನಗೆ 2 ಪಕ್ಷಕ್ಕೂ ಸಮಾನ ಬಲ ಕೊಡಲಿಕ್ಕೆ ಯೋಗ್ಯತೆ ಉಂಟು, ಸಾಧ್ಯತೆ ಉಂಟು. ಇವ ಈಗ ಇದ್ದಾನೆ ಅಂತ ನಾನು ಹಾಗೆ ಹೇಳುವುದಲ್ಲ. ಇವ ಈಗ ಇಲ್ಲದೆ ಇದ್ದು ನಾನು ಇದನ್ನೇ ಹೇಳ್ತೀನಿ. ಯಾಕಂದ್ರೆ ನೀವು ಪಾಂಡವರಿಗೆ ಸಹಾಯಕ ಅಂತ ಪ್ರಚಾರವೇ ಉಂಟಲ್ಲ. ಅವರಿಗೆ ಅಷ್ಟು ಸಹಾಯ ಕೊಡ್ತೀವಿ, ಅದೇ ಸಹಾಯ ನಮಗೂ ಕೊಡಬೇಕು. ಭಿನ್ನ ಭೇದ ಭಾವ ಇಲ್ಲ ಅಂತ ನಾನು ತೊಡಗಿದ್ದಕ್ಕೆ. ಹಾಗಾಗಿ ಅದನ್ನು ನಿನ್ನಲ್ಲಿ ಯಾಚಿಸುವುದಕ್ಕೆ ನಾನು ಬಂದದ್ದು. ಈಗ ನೀನು ಬಲ 2 ಪಕ್ಷಕ್ಕೂ ಸಮಾನವಾಗಿ ಕೊಡಬೇಕು ಅಂತ ಪರಿಣಾಮದಲ್ಲಿ ಯುದ್ಧಕ್ಕೆ ನೀನು ಸಿದ್ಧನಾಗಿದ್ದೀವಿ. ಯುದ್ಧ
ನನ್ನ ಸ್ವಂತ ತೀರ್ಮಾನವಿದೆ. ದ್ವಾರಕೆಗೆ ಬಂದಾಗ ಕಿವಿಯಾಗಬೇಕಾದ ಅನಿವಾರ್ಯತೆ ನಿನಗುಂಟು. ಸಹಿಸಬೇಕಾಗುತ್ತದೆ. ನೀನು ಹೇಳು. ಸಹಿಸಬೇಕಾಗ್ತದೆ. ಬದುಕಿನಲ್ಲಿ ಸಹಿಸದೇ ಇದ್ರೆ ಬದುಕುವುದಕ್ಕೆ ಕಷ್ಟಕರ. ಸರಿ. ಯಾವುದನ್ನು ಸಹಿಸಬೇಕು, ಎಷ್ಟು ಸಹಿಸಬೇಕು ಅಂತಿರೋದು. ಹೌದು. ಪಾಂಡವರು ಮತ್ತು ಕೌರವರ ಯಾವ ದ್ವೇಷವು ನಾನು ಸ್ವಲ್ಪ ಹೊತ್ತು ಬದಿಗಿಡೋಣ. ಸರಿ. ಅದು ಚರ್ಚಿತವಾದಂತಹ ವಿಷಯ. ತಮಗೆ ಬೇಕಾದ ಹಾಗೆ ಪಾಂಡವ ಕೌರವರ ಬದುಕನ್ನು ಓದುವವರು, ಓದಿ ಬರೆಯುವವರು, ಬರೆದು ವಿಮರ್ಶಿಸುವವರು ಎಷ್ಟೋ ಮಂದಿ ಇರ್ತಾರೆ. ಆದರೆ ಕೃಷ್ಣ ಭವನಕ್ಕೆ ಬಂದ ಮೇಲೆ ಇಲ್ಲಿ ನನ್ನ ಮಾತೇ ಅಂತಿಮತಲ್ಲ. ನನ್ನ ಮಾತನ್ನು ಕೇಳಲೇಬೇಕು. ಕೇಳುವುದಕ್ಕೆ ಬಂದವರು. ಕೇಳುವುದಕ್ಕೆ ಬಂದವರಿಗೆ ಕೊಡುವುದಕ್ಕೆ ಇರುವುದಕ್ಕಾಗದೆಯೋ? ಇಷ್ಟೆಲ್ಲ ನೀನಾಡಿದ್ದು. ಭೂಮಿ ನನ್ನದಾಗಬೇಕು, ನಾನು ಆಡಬೇಕು, ತುಂಡಾಗಲೇ ಉಳಿಬೇಕು. ಹೌದು. ಏನು ಬದುಕೆನ್ನುವುದು ಯಾವಾಗಲೂ ಅಲ್ಪಾಯುಷಿ. ಅಲ್ಪಾಯುಷಿಯಾದಂತಹ ಬದುಕಿನ ಪಥದಲ್ಲಿ ನಾವು ಎಷ್ಟು ಹೆಜ್ಜೆ ಗುರುತುಗಳನ್ನು ಮೂಡಿಸ್ತೇವೆ ಎಂಬುದರ ಮೇಲೆ ಬದುಕಿನ ಸುಭಗತನೇ ಅಲ್ವೋ? ಬದುಕಿನಲ್ಲಿ ಸುಭಗತನ ಇಲ್ಲದೇ ಇದ್ರೆ ಅವ ಹುಟ್ಟಿದ ಸತ್ತ ಇಷ್ಟೇ. ಅದಕ್ಕಿಂತ ಆಚೆಗೆ ಯೋಜನೆಗಳು ಬರುವುದಕ್ಕೆ ಸಾಧ್ಯ ಇಲ್ಲ. ಇದು ಎಲ್ಲ ನಿಮಗೆ ತಿಳಿದಿರುವಂತ ವಿಚಾರ. ಅದು ಇಲ್ಲಿ ಬಂದ ಮೇಲೂ ಕೂಡ ಎರಡೂ ಪಕ್ಷಗಳು ದ್ವಾರಾವತಿಯಲ್ಲಿ ಒಂದಾದಾಗ ನನಗೆ ಹೇಳಲೇಬೇಕಾದ ಅನಿವಾರ್ಯತೆ ಇದೆ. ಆಮೇಲೆ ನಿಮ್ಮ ಹಣೆ ಬರಲ್ಲ. ನಾನೇನು ಮಾಡಿದ್ರೆ ಅಲ್ವೋ? ಮತ್ತೆ ಈ ಹಿಂದಿನ ಘಟನೆಗಳು ಹಲವಾರಿವೆ. ಹೆಣ್ಣು, ಹುಲ್ಲು, ಮಣ್ಣು, ಇದಕ್ಕೆಲ್ಲ ಜಗಳವಾಡಿದವರು ಕೊನೆಗೆ ಏನನ್ನೂ ಪಡೆಯಲು ಮಣ್ಣಿಗೆ ಮಣ್ಣಾಗಿ ಹೋದಂತ ಘಟನೆಗಳು ಒಂದೆರಡಲ್ಲ. ಅಲ್ವೋ? ಯೋಚನೆ ಮಾಡೋಣ. ನಮ್ಮ ಬದುಕು ದಾರಿ ಹೋಗುವರ ಕೈ ಸಿಗುವುದು. ನಮ್ಮ ಬದುಕಿನ ಸತ್ಯವೋ ಅಸತ್ಯವೋ ಇನ್ನೊಬ್ಬರ ವಿಮರ್ಶೆಗೆ ಸಿಗುವಾಗ ಅದು ಏನಿದ್ರು ಕೂಡ ನಮ್ಮ ಮನೆಗೆ ನಾಲ್ಕು ಗೋಡೆಗಳ ಮಧ್ಯೆಯೇ ಅದು ಚರ್ಚಿತವಾಗಬೇಕು ವಿನಃ ಇನ್ನೊಬ್ಬರ ಬಾರಿಗೆ ನಮ್ಮ ಬದುಕನ್ನು ಕೊಟ್ಟಾಗ ನಮ್ಮ ಬದುಕೇ ಹಾಳಾಗ್ತದೆ. ಯೋಚಿಸುತ್ತವರು ಜೀವನದ ಉದ್ದಕ್ಕೂ ಕೂಡ ಅನೇಕ ಒಳ್ಳೆಯ ಕ್ಷಣಗಳನ್ನು ನೀನು ಕಳೆದುಕೊಂಡೆ ಪಾಂಡವ ದ್ವೇಷದಿಂದಾಗಿ. ಬಹುಶಃ ನಿನ್ನ ಜೊತೆಯಲ್ಲಿ ಇರುವಂತಹ 4 ಮಂದಿಗಳ ನಿನ್ನದೇ ಭಾಷೆಯಲ್ಲಿ ಹೇಳುವುದಿದ್ರೆ ಅವರ ಹಿತ ವಚನ, ನಿನಗೆ ಹಿತವಾದ ವಚನ ತಪ್ಪಲ್ಲ. ಆದರೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಅನಾವರಣಗೊಳ್ಳುವುದು ಅವ ಯಾವ ಸನ್ನಿವೇಶದಲ್ಲಿ ಬದುಕುತ್ತಾನೆ, ಯಾವ ಪರಿಸರದಲ್ಲಿ ಅವನಿಗೆ ಸಂಸ್ಕಾರ ಸಿಗುತ್ತದೆ, ಆ ಸಂಸ್ಕಾರದ ಬಲದಿಂದ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಿಕೊಳ್ಳಲಿಕ್ಕಾಗ್ತದೆ, ಅದು ಬದುಕಿನ ಆರಂಭ. ಇಂಥ ಆರಂಭಗಳು ನಿನ್ನ ಬದುಕಿನಲ್ಲಿ ಎಷ್ಟು ಆಗಲಿಲ್ಲ ಹೇಳು. ಆದರೆ ಅದು ಆರಂಭ ಅಲ್ಲ, ಅದನ್ನು ಕೊನೆಯತ್ತ ಕೊಂಡೊಯ್ತೇನೆ ಅಂತ ಹೇಳುವಂತಹ ಛಲ ಇದೆ. ಛಲಕ್ಕೆ ನನಗೆ ಹೆಮ್ಮೆ ಉಂಟು. ಛಲಕ್ಕೆ ಮಾದರಿ ನೀನೆ. ಆದರೆ ಆ ಛಲ ಸಂಚರಿಸುವಂತಹ ಹಾದಿ ಇದೆಯಲ್ಲ, ಅದೇನು ಅಷ್ಟೊಂದು ಬದುಕು ಕಟ್ಟಿಕೊಡುವಂತಹ ಛಲವೇ ಅಲ್ಲ. ಯಾರಿಗೆ ಭೂಮಿಸ್ತೀರಿ? ನಾವು ಭೂಮಿಯ ಮೇಲೆ ಬದುಕುತ್ತಾ ಇದು ನನ್ನ ಭೂಮಿ, ಇದು ನನ್ನ ಸಿಂಹಾಸನ, ಇದು ನನ್ನ ಕುಟುಂಬ, ನಾನು 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 ಹೇಳ್ತಾ ಜೀವಿಸ್ತಾ ಬರ್ತೇವೆ. ಕೊನೆಯ ಒಂದು ಕಾಲ ಇದ್ದೇ ಇದೆಯಲ್ಲ, ಆ ಕಾಲಕ್ಕೆ ಹೋಗುವಾಗ ನಾವೆಲ್ಲ ಬಿಟ್ಟೇ ಹೋಗಲೇಬೇಕು. ಈಗ ಸರಿ, ನಿನ್ನ ಜೀವನದ ಉದ್ದಕ್ಕೂ ಕೂಡ ಪಾಂಡವ ದ್ವೇಷವನ್ನೇ ಬೆಳೆಸಿ ಬಂದವನು. ಅದರ ಆಚೆಗೆ ನಿನ್ನ ಯೋಜನೆಗಳಾಗಲಿ ವಿಸ್ತರಿಸುವುದೇ ಇಲ್ಲ. ನೀನು ಅದನ್ನೇ ಮಾಡಬೇಕಂತ ನಾನು ನಿಮಗೆ ಒತ್ತಾಯಿಸುವುದಲ್ಲ. ಅದನ್ನೇ ಪಾಂಡವರು ನನ್ನವರು, ಪಾಂಡವರನ್ನೇ ನನ್ನ ರಕ್ತ ಸಂಬಂಧಿಗಳನ್ನು ಹೇಳ್ತಾರೆ. ಅವರು ಮಾಡಿದ ತಪ್ಪುಗಳನ್ನು ಕ್ಷಮಿಸಬೇಕು ಅಂತ ಹೇಳುವುದಲ್ಲ. ಅಣ್ಣನಾಗಿ ತಮ್ಮಂದಿರಿಗೆ ಏನು ಕೊಡುಗೆಯನ್ನು ಕೊಡಬಹುದು ಅದನ್ನು ನೀನು ನೀಡುತ್ತಾ ಬರುತ್ತಿದ್ದರೆ ನಿನ್ನ ಮೇಲಿನ ಅಪವಾದಗಳೆಲ್ಲ ತಪ್ಪಿ ಹೋಗ್ತದೆ. ಅಪವಾದ ನಾನು ನಿನ್ನ ಮೇಲೆ ಅಪವಾದ ಮಾಡ್ತೇನೆ ಅಂತ, ಆದರೆ ಕೌರವ ಪಾಂಡವ ದ್ವೇಷವನ್ನು ಸಾಧಿಸುತ್ತಾ ಬಂದೇನೆ. ಪರಿಣಾಮ ಇಲ್ಲಿಗೆ ಬಂದು ನಿಂತಿದ್ದು ಸರಿಯಾಗಿ ಗ್ರಹಿಸಿದೆ ನಾನು. ಇದು ಬಾಗುವುದೂ ಇಲ್ಲ,
ಎಂತಹ ಕಠಿಣ ಸ್ಥಿತಿಯನ್ನು ಕೂಡ ನಿರಾಳವಾಗಿಸಬಹುದು. ಹತ್ತಿಯಷ್ಟು ಹಗುರವಾಗುವುದಕ್ಕೆ ನಾವು ಸಿದ್ಧವಾಗಬೇಕು. ಅದನ್ನೇ ಶರಣಾಗತಿ ಹೇಳುವುದು. ಅದನ್ನೇ ಶರಣಾಗತಿ ಹೇಳಿದ್ರೆ ದಾಸ್ಯ ಭಾವ ಅಲ್ಲ, ಪ್ರತಿ ಕ್ಷಣಕ್ಕೆ ನನ್ನದು ತಪ್ಪಾಯಿತ ಅಡ್ಡ ಬೀಳುವುದಲ್ಲ. ಬದುಕಿಗೆ ನಮ್ಮೊಳಗೆ ನಮ್ಮಲ್ಲಿ ಶರಣಾಗತಿಯ ಭಾವ ಬರುವುದಕ್ಕೆ ಇಂತಹ ನೀನು ಕಂಡ ಯಾವ ಬದುಕಿನ ಸಮಸ್ಯೆಗಳಿದೆಯಲ್ಲ ಅದು ಸಮಸ್ಯೆ ಅಲ್ಲ ಅಂತ ಕಂಡು ಹೋಗ್ತದೆ. ಭೂಮಿ ಸ್ಥಿರ ಯಾರಿಗೆ ಹೇಳು? ಇಲ್ಲಿ ನಿಂತು ಅಕ್ಷೋಹಿಣಿ ಸೈನ್ಯದ ಬಗ್ಗೆ ನೀನು ಮಾತಾಡುತ್ತೀನಿ. ಎರಡು ಕಾಳಗಗಳು ಆಗುತ್ತದೆ. ಕಾಳಗಗಳು ಆದಾಗ ಉಂಟಾಗುವುದು ರಕ್ತಪಾತ. ನೀನು ಹೇಳಿದಂತ ಯಾವ ಭೂಮಿ, ಈ ಭೂಮಿ ನನಗೆ ಸಿಗಬೇಕು ಸಿಗ್ತದೆ ಹೇಳು, ಸಿಗುವುದು ರಕ್ತಪಾತ ಸಿಗುವುದು. ಹಾಗಾಗಿ ದ್ವಾರಕೆಗೆ ಬಂದಾಗ ದ್ವಾರಕೆಯಲ್ಲಿ ನನ್ನ ಮಾತೇ ಮಾತೆ, ಅದು ನಿನಗೂ ಮಾತೆ ಎಂದು ಗ್ರಹಿಸ್ತೇನೆ ನಾನು. ಯಾಕಂದ್ರೆ ನನ್ನ ಮೇಲೆ ಇರುವ ವಿಶ್ವಾಸ ಮತ್ತು ಗೌರವದಿಂದ. ಹಾಗಾಗಿ ಭೂಮಿಯು ಸ್ಥಿರವಲ್ಲ, ಬದುಕು ಸ್ಥಿರವಲ್ಲ. ಹಲವಾರು ಹಿರಿಯರು ಆಡುತ್ತೇವೆ. ಎಲ್ಲ 60 ಕಳೆದು ಮಾತಾಡುವಂತ ನೀನು ಆಡಿದ್ದನ್ನು ಒಂದಷ್ಟು ಕಿವಿಗೆ ಆಗುತ್ತದೆ. 60 ಕಳೆದ ಮೇಲೆ ಮಾತಾಡುವಂತಹ ಯಾವ ಮಾತಿದೆ ಅದು ನಿಜವಾದ ಮಾತೇ. ಯಾಕೆ 60 ವರ್ಷಗಳ ಕಾಲ ಬದುಕಿನಲ್ಲಿ ಅನುಭವಿಸಿದ ಸತ್ಯ ಉಂಟಲ್ಲ, ಆ ಸತ್ಯ ಮಾತಾಗಿ ಬಂದಾಗ ಆ ಮಾತು ನಮಗೆ ರುಚಿಸುವುದಿಲ್ಲ ಅಲ್ವ? ನಿನಗೂ ಆಗುತ್ತ ಹಾಗೆ. ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಅಂತ ಹಿರಿಯರ ಯಾವ ಮಾತುಗಳು ಕೂಡ ನಿನಗೆ ಅಪತ್ಯವಾಗಿಯೇ ಕಾಡ್ತಾ ಇದ್ದನ್ನು ನಾನು ಕೇಳಿದ್ದೇನೆ. ಹಾಗಿದ್ದಾಗ ಒಳ್ಳೆಯ ಪಕ್ವವಾಗಬಹುದಾದಂತಹ ಪಥ್ಯವಾಗಬಹುದಾದಂತಹ ಅನೇಕ ಘಟನೆಗಳು ನಿನ್ನ ಜೀವನದಲ್ಲಿ ಸಂಭವಿಸುತ್ತಾ ಹೋದರು. ಅದನ್ನೆಲ್ಲ ಅಪತ್ಯ ಅಂತ ನೀನು ಸ್ವೀಕರಿಸಿದೆ. ನೀನೇನು ಬೌದ್ಧಿಕವಾಗಿ ಗಟ್ಟಿಯೋ? ಬೌದ್ಧಿಕವಾಗಿ ಗಟ್ಟಿಗಳಂತಹ ಹತ್ತಿರದಲ್ಲಿ ಭೀಷ್ಮರಷ್ಟೇ ಈಗ ಯೋಚನೆ ಮಾಡುವ ಸಾಮರ್ಥ್ಯ ನಿನಗೆ. ಅಂತಹ ಸಾಮರ್ಥ್ಯ ಇದ್ದರೂ ಕೂಡ ತಪ್ಪು ಅಂತ ಗೊತ್ತಿದ್ದರೂ ಕೂಡ ತಪ್ಪ ಹಾಗೆಯೇ ಕಲಿಯುವುದು ಮೂರ್ಖತನಲ್ಲೇ ಭಾವ. ಹಾಗಾಗಿ ಇಂತಹ ವೈರ ಭಾವವನ್ನು ಬಿಟ್ಟು ನಾನು ಪ್ರಸ್ತಾಪೆಯನ್ನು ಹೇಳಿದಾಗ ದ್ವಾರಕೆ ಪಾಂಡವ ಕೌರವರ ಜೀವನದ ಇಳಿತವಾಗುವುದಕ್ಕೆ, ಒಂದು ದೊಡ್ಡ ಸಾಕ್ಷಿಯಾಗುವುದಕ್ಕೆ, ದ್ವಾರಕೆಯ ಒಂದು ಇತಿಹಾಸ ಬರೆಯುವುದಕ್ಕೆ ಒಂದು ಯಾಕೆ ಮನಸ್ಸು ಮಾಡಬಾರದು? ಈ ಭೂಮಿ ಸ್ಥಿರವು, ಭೂಮಿಗಾಗಿ ಹಪಹಪಿಸಿದವರು ಪ್ರಪಂಚದಲ್ಲಿ ಬದುಕಿದ ಘಟನೆ ಹೇಳೋಣ. ಇನ್ನಲ್ಲಿ ಅನೇಕ ಉದಾಹರಣೆಗಳಿರ್ತದೆ. ಸಮರ್ಥನೆಗೆ ಬೇಕಾದಷ್ಟು ನಿನ್ನಲ್ಲಿ ಪ್ರತಿಜ್ಞೆಗಳು ಇನ್ನೊಂದು ಅಲ್ವೋ ಹೇಳುತ್ತೆ. ಭೂಮಿಯನ್ನು ಬಯಸಿದವರು, ಹೆಣ್ಣನ್ನು ಬಯಸಿ ಜೀವಿಸಿದವರು, ಒಬ್ಬನಾದರೂ ಉಳಿದಿದ್ದಾನೆ ಹೇಳು. ಆ ಸಾಲಿಗೆ ನೀನು ಯಾಕೆ ಸೇರುತ್ತೆ ಹೇಳು? ಗೊತ್ತಿದ್ದು ಅಧಪತನಕ್ಕೆ ಯಾಕೆ ಜಾರತೆ ಬರಲ್ಲ? ಅಲ್ಲ, ನೀನು ಹೇಳ್ತಾ ಇದ್ದೀನಿ, ಇನ್ನೂ ಹೇಳೋಲ್ಲ. ಅದು ನನಗೆ ಸ್ವಾಭಿವೇಕನೇ ಉಂಟಲ್ಲ, ಯಾವಾಗ ಮುಗಿಸಿದ ನಾನು ಕಾಯ್ತೇನೆ. ಹೌದಾ? ಹರಿಯೇ ನಿದ್ದೆಯಿಂದ ಎಚ್ಚೆತ್ತುಕೊಂಡಾಗ ಅವರಿಗೆ ಪೂರ್ಣ ನಿದ್ದೆ ಇಲ್ಲದೆ ಎಚ್ಚೆತ್ತ ಸ್ಪಷ್ಟ ಇದೆ. ನೀವು ಬರ್ತೀರಿ ಅಂದರೆ ನಿಮ್ಮ ಸ್ವಾಗತಕ್ಕೆ ಸತ್ಯ ಆಗ್ತದೆ. ಈ ಅರೆ ನಿದ್ದೆಯಿಂದ ಎದ್ದರೆ ಅವರು ಏನು ಮಾತಾಡ್ತಾರೆ ಅಂತ ಹುಡುಗರಿಗೆ ಅರ್ಥವಾಗುವುದಿಲ್ಲ, ಅವರಿಗೆ ಗೊತ್ತಿರುವುದು. ಅದು ಯಾರ ನಿದ್ದೆ? ನನಗೆ ವಿಚಿತ್ರ ಕಾಣ್ತದೆ. ನಾನು ಹೇಳಿದ್ದೇನೆ ಅದಕ್ಕೆ ಸಂಬಂಧಿಸಿ ನೀವು ಒಂದು ಹೇಳದೆ ಧರ್ಮಸ್ಥಳ ಪ್ರವಚನ ಆರಂಭಿಸಿ ದ್ವಾರಕೆ ಇರ್ಬೋದು ಮೊದಲು ಗೌರವವನ್ನು ಸರಿ ನಾವು ಬಿಟ್ಟುಕೊಳ್ಬೇಕು. ನಿನಗೆ ಗೊತ್ತಿದ್ದ ಹಾಗೆ ನೀನಾಗ ಹೇಳಿದ್ದಾರೆ ನಿನಗಿಂತ ಎಷ್ಟೋ ಹಿರಿಯರು 800 ವರ್ಷ ಸಮೀಪ ಆಯಿತು ನಮ್ಮ ಅಕ್ಷರ ಭೀಷ್ಮಾಚಾರ್ಯರಿಗೆ. 400 ವರ್ಷ ಸಮೀಪಿಸಿದ ಉಭಯ ಕುಲಧ್ವಜ ಶಾಪಾಗತಿ ಸನಾತನ ವಿಗ್ರಹ ಶಕ್ತಿ ಪಡೆದ ದ್ರೋಣಾಚಾರ್ಯ, ಅವರ ಮಗ ಅಶ್ವತ್ಥಾಮಾಚಾರ್ಯರು, ಅವರ ಭಾವ ಕೃಪಾಚಾರ್ಯರಿಗೆಲ್ಲ ಕೇವಲ ಹೇಳಿದವರು ಇದ್ದಾರೆ ಅಂತ ಗೊತ್ತು. ನೀವು ಎಷ್ಟು ಹೇಳಿದವರಿಗಿಂತ ಕಡಿಮೆ ಗೊತ್ತು. ಹಾಗಾದರೆ ಒಬ್ಬ ಗೊತ್ತಿದ್ದು ಹೇಳ್ತಾನೆ ಅದು ಬಂದವನ ಹಳೆ ಹಾಳಾಡಲಿಕ್ಕೆ
ನಾನು ನಮಗೆ ಇರ್ತೇನೆ 24 ಮೂರು ಇದನ್ನು ಹೀಗೆ ಸ್ಥಿರಗೊಳಿಸ್ತೇನೆ. ಇದನ್ನು ನನ್ನ ಮಕ್ಕಳು ಆಗಬೇಕು. ಇದು ನಮ್ಮ ವಾಂಛೆ. ಈ ರೀತಿಯಲ್ಲಿ ನಿಮ್ಮಲ್ಲಿ ಕೇಳಿರುವಂಥದ್ದು ನೀವು 2 ಪಕ್ಷಕ್ಕೂ ಸಮಾನವಾಗುವುದಿಲ್ಲ. ಅದಕ್ಕೆ ಉತ್ತರ ಕೊಡುವುದಿಲ್ಲ. ನೀವು ಬೇರೆ ಪ್ರವಚನ ಆರಂಭಿಸಿ, ಅದು ಬೇಡ. ಇದಕ್ಕೊಂದು ಉತ್ತರ ಕೊಡಿ. ನಾವು ಬೇರೆ ಏನು ಪಥ್ಯಗಳು ಅಪಥ್ಯವಾದರೆ ಯಾವ ಮಾತನ್ನು ರೂಪಿಸುವುದಿಲ್ಲ. ದ್ವಾರಕೆಗೆ ಬಂದಾಗಲೂ ನಿನ್ನ ಮನಸ್ಸು ಬದಲಾಗಲಿಲ್ಲ ಅಂತ ನಾನು ಎಲ್ಲಿಗೋಗಿ ಮತ್ತೆ ಈ ಕ್ಷೇತ್ರಕ್ಕೆ ಬಂದ ಮೇಲೆ ಕೆಲವು ಕ್ಷೇತ್ರಕ್ಕಾಗಿ ಅಂತ ಇರ್ತದೆ. ಅದು ಬಂದವರ ಅವಲಂಬನೆಯ ಮೇಲೆ ಬರ್ತದೆ. ನೀನು ಬರುವಾಗಲೇ ನಿನ್ನ ಮನಸ್ಸು ಸುದೃಢವಾಗಿಯೇ ನಿಶ್ಚಯವಾಗಿದೆ ಮತ್ತೆ ಅಲ್ವಾ? ನಾವು ಇನ್ನೊಂದಾಯ್ತು ಮಾತಾಡೋದು. ಬಂದಿದ್ದಾನಲ್ಲ ಇವ ಬೆಂಗಳೂರಿದ್ದಾನೆ, ಬಂದಿದ್ದಾನೆ, ಹೇಳ್ತೀನಿ. ಅವ ತಪ್ಪು ಗ್ರಹಿಸಬಾರ್ದು. ಇವರೇ ಮಾತಾಡ್ತಾರೆ, ನನಗೆ ಯಾವಾಗ ಅವಕಾಶ ಅದು ಕಾಣಬಾರ್ದು. ಬರ್ತೀನಿ ಮೊದಲೇ ಬಂದಿದ್ದಾನೆ. ಮೊದಲು ಕಂಡದ್ದು ನಾನು. ನೀವು ಮೊದಲು ಕಂಡದ್ದವನನ್ನು ಹೌದು ಮಾತಾಡಿಸಿದವನನ್ನು ಮೊದಲು ಕಂಡಾಗ ಮಾತಾಡೋದು. ಮತ್ತೆ ನನ್ನನ್ನು ಮಾತನಾಡಿಸಿದವನು ನಾನು ನೋಡಿ ಅದು ಸರಿ. ಅವರು ಮಂಚದಲ್ಲಿ ಪವಡಿಸಿದ ಮೇಲೆ ಎತ್ತ ತಲೆ ಭಾಗವನ್ನು ಮಾಡುವುದಿಲ್ಲ. ಅದು ನಾನು ನೋಡೋದು ನೋಡು. ಹರಿವು ಮೈ ಮುರಿದಿದ್ದಾಗ ಇದು ನಮಗೆಲ್ಲ ಹೇಗೆ ಕ್ರಮ ಅಂದರೆ ಮಲಗಿದ ನಾವು ಮೈ ಮುರಿಯಿದ್ರೆ ನಮಗೆ ಹಿಂದೆ ಜತ್ತೋದು ಮಾಡೋದು. ನಿನಗೆ ಮೈ ಮುರಿದು ಕಟ್ಟಲು ಮುಂದೆ ಇದೆ. ಮೈ ಮುರಿಯುವುದು ಯಾಕೆ? ಸ್ಫೂರ್ತಿಸುವುದಕ್ಕೆ ನಮ್ಮೊಳಗೆ. ನೀನು ಮೈ ಮುರಿಯುವುದು ನಮ್ಮ ಮೈ ಮುರಿದಾಗಲ್ಲ, ನೀನು ಉಳಿದವರ ಮೈ ಮುರಿಯುವುದು. ಅಲ್ಲ, ಹೀಗೆ ಬಂದಾಗ ಯಾರು ಮೈಯೂ ಯಾರ ಮನವು ಮುರಿಯುವುದಿಲ್ಲ ಅಂತ ತೋರಿಸುತ್ತಾರೆ. ನಿನಗೂ ನಮ್ಮ ವ್ಯತ್ಯಾಸ ಹೇಳ್ತು. ನಾವೆಲ್ಲ ಮಲಗಿದೆ ಮೈ ಮುರಿದು ಹೇಳುವುದಾದರೆ ನಮಗೆ ಮುಂದೆ ಇರೋದು ನಾವು ಮಾಡ್ತೇವೆ. ಮೈ ಮುರಿದಾಗ ಮುಂದೆ ಜೊತೆಗೊಂಡು ಮಾಡ್ತೇವೆ. ನಾವು ಕೆಲವೊಂದಕ್ಕೆ ಶಬ್ದ ಆಗ್ತದೆ ಅಂತ ಕೆಲವೊಂದಕ್ಕೆ ಧ್ವನಿ. ಈಗ ಏನೇ ಆಗಲಿ ನನ್ನ ಧ್ವನಿಯನ್ನು ನೀವು ಆಲಿಸ್ತಾ ಇದ್ದಾನೆ. ನೋಡಿದೆ ಆರಂಭದಲ್ಲಿ ಸ್ವಲ್ಪ ಮಾತಾಡಿ ತೊಡಗಿಸಿಕೊಂಡೆ. ಇದು ನನ್ನ ಭಾವ, ನನ್ನ ಭಾವ ನನಗೆ ಅರ್ಥವಾಗ್ತದೆ ಅಂತ. ಈಗ ಅವನ ಸ್ವಾತಂತ್ರ್ಯ ಏನು ಅದಕ್ಕೆ ಮಾತು ಕೊಟ್ಟಿದ್ದಾನೆ. ಅವನ ಸ್ವಾತಂತ್ರ್ಯಕ್ಕೆ ಮಾತು ಕೊಟ್ಟಿದ್ದಾನೆ ಅಲ್ವಾ? ನಿಮಗೂ ಸ್ವಾತಂತ್ರ್ಯ ಇದೆ. ನಿಮಗೆ ಸ್ವಾತಂತ್ರ್ಯ ಇದೆ ಅಂತ ಬದುಕಿನ ಉದ್ದಕ್ಕೂ ಬೋಧಿಸಿದ ನನಗೆ ಎಷ್ಟೋ ಜನ ನಮಗೆ ಸ್ವಾತಂತ್ರ್ಯ ಇಲ್ಲ ಅಂತ ನೀವು ತೋರ್ಪಡಿಸಲಿಕ್ಕೂ ಇದೆ. ನನಗೆ ಸ್ವಾತಂತ್ರ್ಯ ಹೇಳಿದ್ರೆ ದೊಡ್ಡಾಂಶದ ಅಲ್ಲ, ಹಕ್ಕಿನ ಪ್ರತಿಪಾದನೆ ಅಲ್ಲ. ಬದುಕಿನಲ್ಲಿ ಸ್ವಾತಂತ್ರ್ಯ ಸ್ವಯಂ ನಿರ್ಧಾರಗಳು ಅದೆಲ್ಲವೂ ನೀವು ನನಗೆ ಬಿಟ್ಟ ಕಾರಣ ನೀವು ನನ್ನ ಜೀವ ಅಂಗೀಕರಿಸಿದ್ದೇನೆ. ಎಷ್ಟೋ ಸಲ ಜೀವ ನಿಷ್ಕ್ರಿಯವಾಗುವುದು. ಜೀವ ಮಾತಾಡುವುದು, ಜೀವ ಮಾತಾಡದಿದ್ರೆ ಅದಕ್ಕೆ ನಿಷ್ಕ್ರಿಯ ಭಾವ ಅಂಟಿಕೊಳ್ತದೆ. ಯಾವಾಗ ಭಾವಕ್ಕೆ ನಿಷ್ಕ್ರಿಯತೆ ಅಂಟಿಕೊಂಡಿತ್ತು ಮತ್ತೆ ಮಾತಾಡುವುದಿಲ್ಲ. ಹಾಗಾಗಿ ಈ ಎಚ್ಚರ ನನಗಿದೆ. ಯಾವ ಭಾವದಿಂದ ನೀನು ಬಂದಿದೆಯೋ ನಿನ್ನಲ್ಲೂ ಒಂದು ಮತ ಮಾತ್ರ ಉಂಟಲ್ಲ. ಪಾಂಡವರಿಗೆ ಮತ ದ್ವಾರಕೆಯಲ್ಲಿ ಮತ ಇಲ್ಲ ಅಂತ ಆಗಲಿಲ್ಲ. ನೋಡ, ನಿನ್ನ ಮತ ಏನು ಹೇಳ್ತೀಯ? ನಮ್ಮ
ನಾವೈವರು ಒಟ್ಟಾಗಿ ನಮ್ಮಣ್ಣನಾದಂತಹ ಧರ್ಮಜ ಮುಂದೆ ಆಗುವ ಇಂತಹ ನಾವು ಶತಾನಂದರನ್ನು ಕಳಿಸಿದ ಹಾಗೆ ಅಲ್ಲಿಂದ ಏನು ನಿರ್ಧಾರಗಳು ಬಂತೋ ಆ ನಿರ್ಧಾರವೇ ಮುಂದೆ ಘಟಿಸಿದ್ರೆ ಇಲ್ಲಿ ಬಂದಾಗ ಕಂಡದ್ದು ನನ್ನ ತಂದೆ ಧರ್ಮರಾಯನನ್ನು ಯಾಕೆ ಇಲ್ಲಿ ಕಳಿಸಿದ್ದಾನೆ ಆ ಉದ್ದೇಶವೇ ನಮ್ಮ ಸುಯೋಧನ ಮುಖದಿಂದ ಅವ ಬೇರೆಲ್ಲ ಇವ ಬೇರೆಲ್ಲ ನಾವು ಒಂದೇ ವಂಶದ ಹೌದಪ್ಪ. ಮುಂದೆ ಕಾಲದಲ್ಲಿ ಓಣಿಸಿಕೊಂಡಂತಹ ಮುತ್ತುಗಳು ಅಂತಹ ಈ ಹಣ್ಣನ್ನು ಬೆಳೆದಿದ್ದು ಅದನ್ನೇ ಈಗ ನನ್ನನ್ನು ನಾವು ಕಳಿಸಿದ್ದು ಇದಕ್ಕೆ ಬೇಕಾಗಿ ನಿಷ್ಕ್ರಿಯರಾದಂತಹ ಪಾಂಡವರನ್ನು ಕ್ಷಣಕ್ಷಣಕ್ಕೂ ಸಕ್ರಿಯರನ್ನಾಗಿ ಓಡಿಸಿದವರು ಮುಂದೆ ಅಂತಹ ಘಟನೆ ಸಂಭವಿಸಿದರೆ ನಿನ್ನ ಒಲವು ನಮಗೆ ಬೇಕು ಅಂತಹ ಉದ್ದೇಶದಿಂದ ನಾನು ಬಂದವನು ಹಾಗೆ ಧರ್ಮರಾಯನ ನೋವಾಗಿ ಧರ್ಮರಾಯನ ಕೈಯಾಗಿ ದ್ರೌಪದಿಯ ಮಾತಾಗಿ ಬಂದಿದ್ದೇನೆ. ಮತ್ತು ಪಾಂಡವರ ಮಾತಾಗಿ ಪಾಂಡವರ ಮತವಾಗಿ ಮತದಾನವನ್ನು ಮಾಡಿದ್ದೇನೆ. ಈಗ ಗೊತ್ತಾಯ್ತಲ್ಲ ನಿನ್ನ ಪ್ರವಚನ ವ್ಯವಸ್ಥೆ ಅಂತ ಈಗ ಗೊತ್ತಾಗಬೇಕು. ಈಗ ಪ್ರವಚನ ಮಾಡುವ ನನ್ನ ಸಂಪೂರ್ಣ ಉದ್ದೇಶ ಹೇಳಿ ಅವನು ಬಂದ ತನಿಖೆ ಅಂತ ಸ್ಪಷ್ಟ ಆಯ್ತಾರಲ್ಲ. ಇಬ್ಬರ ಮತವನ್ನು ಗ್ರಹಿಸಿದಾಗ ಇನ್ನು ಬೇರೆ ನನ್ನ ಮತವನ್ನು ಪ್ರಕಟಿಸಬೇಕು ಏನೇನು ಇದು ಹೋರಾಟಕ್ಕೆ ಸಿದ್ಧರಾಗಿ ನಾವು ಬಂದದ್ದು ಅಂತೂ ನನ್ನನ್ನು ನಂಬಿ ಬಂದಿದ್ದೀರಲ್ಲ. ನಿನ್ನನ್ನು ನಾನು ಕೇಳುವುದು ಎರಡು ಪಕ್ಷಕ್ಕೂ ಬಲ ಕೊಡಬೇಕು. ಇಬ್ಬರೂ ನನ್ನನ್ನು ನಂಬಿ ಬಂದಿದ್ದೇನೆ. ಈ ಕ್ಷೇತ್ರಕ್ಕೆ ನಂಬಿ ಬಂದವರಿಗೆ ಯಾವತ್ತೂ ಬರಿಗೈಯೇ ಹೋಗುವ ಹಾಗಿಲ್ಲ ಅಲ್ವಾ? ಕರ ತುಂಬಿಸಿಕೊಂಡು ಮನ ತುಂಬಿಸಿಕೊಂಡು ಹೋಗುವ ಕ್ಷೇತ್ರ ಇದೆ. ಅಷ್ಟು ಒಪ್ಪಿಕೊಂಡ್ರೆ ನನಗೆ ಮಾತಾಡುವುದಕ್ಕೆ ಇನ್ನೂ ಸುಲಭ. ಈಗ ನೀನು ಆರಂಭದಿಂದಲೇ